ಸೊ ಕಾರ್ತಿಕ್ ಮಹೇಶ್ ಅವ್ರು ಬಂದ್ರು. ವೆರಿ ನೈಸ್. ಬಾಬಿ. ಸೊ ಬಾಬಿ ಅವರು ನನಗೆ ಬಹಳ ಇಷ್ಟ ಆಗಿದ್ದಾರೆ. ಐ ಜನರಲಿ ಲೈಕ್ ವಿಲನ್ ಸ್ವಲ್ಪ ಜಾಸ್ತಿ. ಈ ಕ್ಯೂಟ್ ಫೇಸ್ ವಿಲನ್ ಆಗಿದೆ ಅಂತ ನಾನ್ ಫಸ್ಟ್ ಯೋಚನೆ ಮಾಡಿದೆ. ಆಮೇಲೆ ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆ ಒಂದು ಹೊಸ ವಿಲನ್ ಹುಟ್ಕೊಂಡ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ. ಆ ದೃಷ್ಟಿಕೋನದಲ್ಲಿ ನಾವ್ ಯಾರು ನೋಡಿರ್ಲಿಲ್ಲ. ಈ ತರ ನೋಡಿರುವಂತ ವಿಜಯ್ ಸರ್ ಥ್ಯಾಂಕ್ಸ್. ವಿಜಯ್ ಸರ್ ಇಲ್ಲಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಎಲ್ಲಾರು ಥಿಯೇಟರ್ ಬಂದು ಸಿನಿಮಾನ ನೋಡಿ. ಎಲ್ಲಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಥಿಯೇಟರ್ ಅಲ್ಲಿ ಕಾಣಿಸ್ಕೊಂಡಿರೋದು ಸ್ಕ್ರೀನ್ ಮೇಲೆ ತುಂಬಾ ಖುಷಿ ಆಗ್ತಿದೆ. ಸ್ವಲ್ಪ ಭಯ ಇತ್ತು ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ಫೀಲಿಂಗ್ ವೆರಿ ಹ್ಯಾಪಿ ಆಕ್ಚುಲಿ. ಡೈಲಾಗ್ಸ್ ಎಲ್ಲ ಹೇಳುವಾಗ ರೆಸ್ಪಾನ್ಸ್ ಗಳನ್ನ ನೋಡಿ, ಈಗ ಹೊರಗಡೆ ಬಂದ್ಮೇಲೆ ಎಲ್ಲ ಹೆಸರು ಕರೀತಾರೆ ಅದನ್ನ ನೋಡಿ ಖುಷಿ ಆಗ್ತಿದೆ. ವೇಟಿಂಗ್ ಫಾರ್ ಮೋರ್, ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನ್ಸುತ್ತೆ. ಈ ಪಾತ್ರ ನಿಮಗೆ ಎಷ್ಟು ಸ್ಪೆಷಲ್ ಸರ್ ನಿಮ್ಮ ಮುಂದಿನ ಸಿನಿ ಜರ್ನಿಗೆ? ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಇದೊಂದು ಒಳ್ಳೆ ಅಡಿಪಾಯ ಆಗುತ್ತೆ ನನ್ನ ಸಿನಿಮಾ. ತುಂಬಾ ಇಷ್ಟಪಟ್ಟು ಮಾಡಿದ್ದು, ತುಂಬಾ ಇಷ್ಟ ಪಟ್ಟು ಒಂದು ಇದ್ರ ಕ್ಯಾರೆಕ್ಟರ್ ಆರ್ಕ್ ನ ಬಿಲ್ಡ್ ಮಾಡಿದ್ದು. ಸೊ ಥ್ಯಾಂಕ್ಸ್ ಟು ವಿಜಯ್ ಸರ್. ನನ್ನನ್ನ ಆ ರೀತಿ ಯೋಚನೆ ಮಾಡಿ ಈ ಪಾತ್ರನ ಕಾರ್ತಿಕ್ ಮಾಡ್ಬೋದು ಅಂತ ನನ್ನನ್ನ ಅವರು ಸೆಲೆಕ್ಟ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಅಂಡ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಅಂಡ್ ಐ ಹೋಪ್ ಫ್ಯಾನ್ಸ್, ನನ್ನ ಫ್ಯಾನ್ಸ್ ಯಾರು ಇರ್ತಾರೆ ಅವ್ರು ಇಷ್ಟಪಡ್ತಾರೆ. ಈಗಾಗಲೇ 2 ಸಿನಿಮಾ ಹೀರೋ ಬರ್ತಾ ಇರೋ ಮುಂದಕ್ಕೆ ವಿಲನ್ ಎಷ್ಟು ಲೈಫ್ ಕೊಡುತ್ತೆ ಅಂದ್ರೆ ಹೀರೋ ವಿಲನ್ ಅನ್ನೋದಕ್ಕಿಂತ ಇವತ್ತಿನ ಮಟ್ಟಿಗೆ ನಿಮ್ಗೆ ಕಾಂಟೆಂಟ್ ಅನ್ನ ತುಂಬಾ ಮುಖ್ಯ ಆಗುತ್ತೆ. ಸೊ ಕಾಂಟೆಂಟ್ ಗೆ ನನ್ನ ಪಾತ್ರ ತುಂಬಾ ವೇಟೇಜ್ ಕೊಡುತ್ತೆ ಅಂತ ನನ್ಗನ್ನಿಸ್ತು. ಸೊ ವೆದರ್ ಇಟ್ ಇಸ್ ಹೀರೋ ಆರ್ ವಿಲನ್, character is very important. And in ಮುಂದೆನೂ ಅಷ್ಟೇ, if it plays a very good role ನನ್ನ ಪಾತ್ರ, I will definitely do it. And ಆಲ್ರೆಡಿ ಸಿನಿಮಾಗಳು ಹೀರೋ ಆಗಿ ಮಾಡ್ತಾ ಇದ್ದೀನಿ. ಅಯ್ಯೋ ಇನ್ನೂ ಚೆನ್ನಾಗಿ ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ. ಐ ವಿಲ್ ಡೂ ಇಟ್. ಅಲ್ಲ ಡಿಪೆಂಡ್ ಆಗುತ್ತೆ. ಅಂದ್ರೆ ನೆಗೆಟಿವ್ ಶೇಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾತ್ರ ಆ ಸಿನಿಮಾಗೆ ಎಷ್ಟು ನ್ಯಾಯ ಒದಗಿಸಿದೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇನ್ನು ಸರ್ಪ್ರೈಸ್ ಗಳಿದೆ. ಆಕ್ಚುಲಿ ನೆಕ್ಸ್ಟ್ ಮಂತ್ ಒಂದು ಶೂಟಿಂಗ್ ಹೋಗ್ತಾ ಇದೆ. ಅದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ಮಾತಾಡ್ತೀವಿ. ನಾನ್ ವೀಕ್ಷಕನಾಗಿ ಕೂತಾಗ ಅಂದ್ರೆ ಒಂದು ಸಿನಿಮಾ ನೋಡ್ಬೇಕಂತ ಎಲ್ಲೂ ಆಕ್ಚುಲಿ ಕನೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಪ್ರತಿಯೊಂದು ಸೀನಲ್ಲಿ ತುಂಬಾ ಕನೆಕ್ಟ್ ಆಗ್ತಿತ್ತು. ಅಂಡ್ ಫಸ್ಟ್ ಹಾಫ್ ಅಲ್ಲಿ ಅಪ್ಪ ಮಗನ ಇಮೋಷನ್ ಹೋಗ್ತಾ ಇತ್ತು, ಸೆಕೆಂಡ್ ಹಾಫ್ ಅಲ್ಲಿ ಕಾಮಿಡಿ ಹೋಗ್ತಾ ಇತ್ತು. ಅಂಡ್ ಅಟ್ ದ ಎಂಡ್ ಒಂದು ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ ಮೂಲಕ ಸಿನಿಮಾ ಮುಗ್ದಿದೆ. ಅಂಡ್ ಒಂದ್ ಒಳ್ಳೆ ಮೆಸೇಜ್ ಕೂಡ ಇದೆ. ಯಾರು ಏನೇ ಆದ್ರೂ ಅಪ್ಪ ಆಗ್ಲಿ ಮಗ ಆಗ್ಲಿ ತಪ್ಪು ಮಾಡಿದ್ರೆ ತಪ್ಪೇ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಒಳ್ಳೆ ಮೆಸೇಜ್ ಸಮೇತ ನಾವು ಸಿನಿಮಾಗೆ ಬಂದಿದೀವಿ. ನೀವು ಥಿಯೇಟರ್ಗೆ ಬಂದಿದ್ದೀವಿ, ನೀವೆಲ್ಲರೂ ಬಂದು ಹರಿಸ್ಬೇಕಷ್ಟೇ, ಆಶೀರ್ವಾದ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು.